ನಗರಸಭೆಯ ಎದುರು ಭಾಗದಲ್ಲಿ ಇಂದು ನಮ್ಮ ನೌಕರರ ಸಂಘ ಅಂದರೆ ನಗರಸಭೆಯಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಂದು ಸೆಕ್ಷನಲ್ಲಿ ಕೆಲಸ ಮಾಡುವಂಥ ಹಂಗಾಮಿ ನೌಕರರಾಗಿರ್ತಾರೆ ಇವರೆಲ್ಲ. ಇವರಿಗೆ 15,000 ರೂಪಾಯಿ ಸಂಬಳ ಬರ್ತಿದೆ. ಅದರೊಳಗೆ PF ಎಲ್ಲ ಕಟ್ ಮಾಡಿದರೆ ಇಂಥ ಒಂದು ಕಷ್ಟದ ಸನ್ನಿವೇಶದಲ್ಲಿ ಒಬ್ಬ ಗಾರೆ ಕೆಲಸ ಮಾಡೋನು ಇವತ್ತು 1,000 ರೂಪಾಯಿ ದುಡಿಮೆ ಮಾಡ್ತಾಯಿದ್ದಾನೆ. ಇಂಥವರಿಗೆ ಈ ಸರ್ಕಾರ ಇವತ್ತು 15,000 ರೂಪಾಯಿ ಸಂಬಳ ಕೊಟ್ಟರೆ ಅವರು ಏನು ಮಾಡಬೇಕು? ಇವತ್ತು ಸಾಗರದ ಸ್ಥಳೀಯ ಜನರಿಗೆ ಕುಡಿಯೋ ನೀರಿಂದಿರ್ಬೋದು, ಕಸದ ಗಾಡಿ ಇರ್ಬೋದು, ಇಂಥ ಎಲ್ಲ ಸ್ವಚ್ಛತಾ ಇದರೊಳಗೆ ಇವರ ಸೇವೆ ಶ್ಲಾಘನೀಯ. ಇಂಥವರಿಗೆ ನ್ಯಾಯ ಸಿಗಬೇಕು. ಇಂಥವರ ಪರ ನಾವು ಕೂಡ ನಿಲ್ಲಬೇಕು, ಜನಸಾಮಾನ್ಯರು ಹಾಗೂ ಮಹಾನ್ ವ್ಯಕ್ತಿಗಳು. ಹಾಗಾಗಿ ನಾನು ಕೂಡ ಇವ್ರ ಪರ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮ ಈ ವಿಡಿಯೋ ನೋಡ್ತಾ ಇರೋರು ಈ ಸುದ್ದಿಯನ್ನು ನೋಡ್ತಾ ಸರ್ಕಾರದ ಮಟ್ಟ ತನಕ ಶೇರ್ ಮಾಡಬೇಕು, ಕಾಮೆಂಟ್ಸ್ ಮಾಡಬೇಕು. ಇದಕ್ಕೆ ಒಂದು ಇವರಿಗೆ ಈ ಬಡ ಕಾರ್ಮಿಕರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ನಿಮ್ಮ ಹೆಸರು? ಸಂದೀಪ್ ಅಂತ ಹೇಳಿ. ಏನು ಸಮಸ್ಯೆ ನಿಮ್ಮದು? ನಮಗೆ ಏನಾಗಿದೆ ಅಂತಂದರೆ, ಇವತ್ತು ಕನಿಷ್ಠ ವೇತನವನ್ನು 5ನೇ ತಿಂಗಳ 22/5/26ಕ್ಕೆ ಕನಿಷ್ಠ ವೇತನ ಅನ್ನೋದನ್ನು ಸರ್ಕಾರ ನಮಗೆ ಕೊಡಬೇಕು ಅಂತೇಳಿ ಕಾರ್ಮಿಕ ಇಲಾಖೆಯಿಂದ ಒಂದು ನೋಟಿಫಿಕೇಶನ್ ಹೊರಡಿಸಿದ್ರು. ಅದೇ ರೀತಿಯಾಗಿ ಕೆಲವು ಇಲಾಖೆಗಳಲ್ಲಿ ಒಂದು ತಿಂಗಳ ಸಂಬಳನೂ ಕೊಟ್ಟರು. ನಮ್ಮ ಇಲಾಖೆಯಲ್ಲಿ ಕೊಡ್ತೀವಿ, DC ಪರ್ಮಿಷನ್ ತಗೊಳ್ಬೇಕು ಅಂತ ಸಾಹೇಬರು ಕೂಡ ಹೇಳಿದರು. ಅಷ್ಟರೊಳಗಡೆ ಮತ್ತೆ ಏನಾಯಿತು ಅಂದರೆ ಸರ್ಕಾರ ಅದನ್ನು ತಡೆ ಹಿಡಿತು. ಮರುಪರಿಶೀಲನೆ ಮಾಡಬೇಕು, ಅವರಿಗೆ ಆ ರೀತಿ ಸಂಬಳ ಕೊಟ್ಟರೆ ನಮಗೆ ಸಾಕಾಗಲ್ಲ ಅನ್ನೋದು ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ನಮ್ಮನ್ನು ಅವರು ಮತ್ತೆ ಹಳೆ ಸಂಬಳನೇ ಕೊಡಬೇಕು ಅನ್ನೋದನ್ನು ಆದೇಶ ಹೊರಡಿಸಿದರು. ಯಾವುದೋ ಒಂದು ಉದ್ದೇಶದಿಂದ ನಾವು ಇವತ್ತು ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ನಮಗೇನಾಗ್ತಿದೆ ಅಂದರೆ 15,000 ಸಂಬಳದಲ್ಲಿ ಯಾವುದೇ ರೀತಿ ಅನುಕೂಲ ಆಗ್ತಾ ಇಲ್ಲ. ಇವತ್ತಿನ ದಿನಗಳಲ್ಲಿ ಪ್ರತಿಯೊಂದೂ ರೇಟ್ ಜಾಸ್ತಿ ಆಗಿದೆ. ಗ್ಯಾಸು, ಪೆಟ್ರೋಲು, ಶಾಲೆ ಮಕ್ಕಳು ಫೀಸು, ಮನೆ ಬಾಡಿಗೆ ಎಲ್ಲ ಖರ್ಚುಗಳನ್ನು 15,000ರಲ್ಲಿ ನಮಗೆ ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ಲ, ಹೊಂದಿಸ್ಕೊಳಕ್ಕೆ ಆಗ್ತಾ ಇಲ್ಲ. ನಾವು ಈ ರೀತಿ 15,000 ಕೊಟ್ಟೆ ನಮ್ಮನ್ನು ದುಡಿಸ್ಕೋಬೇಕು ಅನ್ನೋದಿದ್ರೆ ಸರ್ಕಾರ ಅದನ್ನು ಈ ಒಂದು 25-30 ವರ್ಷದಿಂದನೂ ಮಾಡ್ತಾನೆ ಬರ್ತಾ ಇದೆ. ಈಗ ಅದಕ್ಕೆ ನಾವು ಹೋರಾಟ ಮಾಡೇ ನಮ್ಮ ಹಕ್ಕುಗಳನ್ನು ತಗೊಳ್ತೀವಿ. ನಾವು ಇದೇ ರೀತಿ ನಮಗೆ 15,000 ಸಂಬಳನೇ ಕೊಟ್ಟು ನೀವು ಕೆಲಸ ಮಾಡಿರಿ ಅಂದರೆ ನಾವು ನಗರಸಭೆ ಮುಂದ್ಗಡೆ ಬಂದು ಎಲ್ಲರೂ ವಿಷಯ ಕೊಟ್ಬಿಟ್ಟು ನಮಗೆ ಆಗ್ತಾನೆ ಇಲ್ಲ ಜೀವನ ಮಾಡೋಕ್ಕೆ ಅಂತ ಹೇಳಿ ನಾವು ಸಾಯ್ಬೇಕಾಗತ್ತೆ. ಅಂಥ ಪರಿಸ್ಥಿತಿ ಸರ್ಕಾರ ದಯವಿಟ್ಟು ಮಾಡಬಾರ್ದು. ಈಗ ಮುಂಚೆ ಏನು ಕಾರ್ಮಿಕರ ಇಲಾಖೆ ಸಚಿವರಾದರು ಸಂತೋಷ್ ಲಾಡ್ ಅವರು ಕೂಡ ಇವಾಗಲೂ ಮತ್ತೆ ಅವರಿಗೆ ಅದೇ ಸ್ಥಾನವನ್ನು ಸಿಕ್ಕಿದೆ, ಖುಷಿ ವಿಚಾರ. ಹಿಂದೆ ಏನು ಅವರು ನಮಗೋಸ್ಕರ ಹೋರಾಟ ಮಾಡಿ ಅವರು ಒಂದು ಕನಿಷ್ಠ ವೇತನ ದರಪಟ್ಟಿಯನ್ನು ನಿಗದಿಪಡಿಸಿ ಕೊಡಬೇಕು ಅನ್ನೋದನ್ನು ಹೊರಡಿಸಿದ್ರು ಆದೇಶನ. ಮತ್ತೆ ಈಗಲೂ ಕೂಡ ಅವರು ಅದೇ ರೀತಿ ನಮ್ಮ ಪರವಾಗಿ ನಿಲ್ಲಬೇಕು, ನಮ್ಮ ಬೇಡಿಕೆಗಳನ್ನು ಅವರು ಈಡೇರಿಸಬೇಕು. ಅದಾದ ನಂತರ ನಮ್ಮಲ್ಲಿ ನಮ್ಮ ಶಾಸಕರು ಬೇಳೂರು ಗೋಪಾಲಕೃಷ್ಣ ಸಾರು, ಅವರಿಗೆ ಪೌರ ಕಾರ್ಮಿಕರು ಅಂದರೆ ಭಾಳ ಪ್ರೀತಿ ಅವರಿಗೆ. ಅವರು ಕೂಡ ಇಂಥ ಒಂದು ವಿಚಾರಗಳನ್ನು ಸದನದಲ್ಲಿ ಮಂಡಿಸಿ ನಮಗೆ ನ್ಯಾಯವನ್ನು ಕೊಡಿಸ್ಬೇಕು. ಅದೇ ರೀತಿ ನಾವು AC ಸಾಹೇಬ್ರಿಗೆ ಮನವಿ ಕೊಟ್ಟಿದ್ದೀವಿ, ಮತ್ತು ನಮ್ಮ ಪೌರಾಯುಕ್ತರಿಗೂ ಕೂಡ ಮನವಿ ಕೊಟ್ಟಿದ್ದೀವಿ. ಎಲ್ಲರೂ ಸ್ಪಂದಿಸಿದ್ದಾರೆ. ನೀವು ಕೆಲಸ ಮಾಡ್ತೀರಿ, ನೀವು ನಿಮ್ಮ ಹಕ್ಕುಗಳನ್ನು ಕೇಳೋದ್ರಲ್ಲಿ ನ್ಯಾಯ ಇದೆ, ನೀವು ಮಾಡಿ ಅನ್ನೋದು ಅವರು ಕೂಡ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅದೇ ರೀತಿ ನಾವು ಹೋರಾಟ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ನಾವು ಏನಾದರೂ ಸರ್ಕಾರ ನಮಗೆ ಒಪ್ಪಿಗೆ ಕೊಟ್ಟಿಲ್ಲ ಅಂತಂದರೆ ನಾವು ಒಂದು ವಿಷ ಕುಡಿತೀವಿ, ಇಲ್ಲ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಾವು ತಗೊಳ್ತೀವಿ. ಖಂಡಿತ. ಧನ್ಯವಾದಗಳು. ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ. ಹಾಗೆ ನಿಮ್ಮ ಹೋರಾಟಕ್ಕೆ ಎಂದು ನಮ್ಮ ಬೆಂಬಲನೂ ಕೂಡ ಇರತ್ತಂತ ನಾನು ಹೇಳ್ತೀನಿ. ಧನ್ಯವಾದಗಳು. ಪ್ರತಿಭಟನೆ ಮಾಡಲಿಕ್ಕೆ ಧರಣಿ ಕೊಡುವಂಥ ಸ್ಥಿತಿಯನ್ನು ನಿರ್ಮಾಣ ಈ ಸರ್ಕಾರ ಮಾಡಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ನಗರಸಭೆಯ ಒಂದು ವ್ಯಾಪ್ತಿಯಲ್ಲೇ ನಗರಸಭೆಯ ಈ ಥರದ ನೌಕರರು ಇಲ್ಲ ಅಂತಂದರೆ ನಗರಸಭೆಗೆ ಬೀಗ ಹಾಕೊಂಡು ಹೋಗ್ಬೇಕಾಗತ್ತೆ. ಇವತ್ತು ಇಲ್ಲೆಲ್ಲ ಕೂತಿದ್ದಾರೆ, ಅವರೆಲ್ಲ ಹೇಳಿದ್ರು, ಈಗ ನಾವೆಲ್ಲ ಡ್ರೈವರ್ಗಳಾಗಿದ್ದೀವಿ ನಮ್ಮ ಅಂತೇಳಿ. ನೀರಿಲ್ಲ ಅಂತಂದರೆ ನಾವು ಫೋನ್ ಮಾಡೋದು ಡ್ರೈವರ್ಗಳಿಗೆ, ನೀರು ಬಿಟ್ಟಿಲ್ಲ ಇವತ್ತು, ಒಂದು ಟ್ಯಾಂಕ್ ನೀರು ಕೊಡ್ರಪ್ಪ ಅಂತ ಕಂಡಿದ್ದು. ಆದರೆ ಅವ್ರಿಗೆ ಕೊಡೋ ಸಂಬಳ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾರೆ. ಈಗಲೇ ನಮ್ಮ ಗೆಳೆಯರು ಹೇಳಿದ್ರು 15,000 ರೂಪಾಯಿ ಸಂಬಳ ಕೊಡ್ತಾರೆ ಅಂತ. 500 ರೂಪಾಯಿನೂ ಸಂಬಳ ಒಂದು ದಿನಕ್ಕೆ ಆಗಲಿಲ್ಲ. ಲಕ್ಷಗಟ್ಟಲೆ ಸಂಬಳ ತಗೊಂಡು ತಿಂದು ತೇಗುವಂಥ ಒಂದು ವರ್ಗ ಇದೆ. ಇವತ್ತು ತಾವು ಪಡುವ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯದೆ, ತಕ್ಕ ಪ್ರತಿಫಲವನ್ನು ಕೊಡದೆ ಇರ್ತಕ್ಕಂಥ ಆಡಳಿತ ನಮ್ಮ ಎದುರುಗಡೆ ಗೊತ್ತಿದೆ. ನೀವೆಲ್ಲ ಗಮನಿಸಿರಬಹುದು, ಸುಪ್ರೀಂ ಕೋರ್ಟು ಅತ್ಯಂತ ಸ್ಪಷ್ಟವಾಗಿ ಆದೇಶ ಮಾಡಿದೆ, ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡಲೇಬೇಕು. ಹಾಗಾಗಿ
ಅವರಿಗೆ ಸಮಾನ ವೇತನವನ್ನು ನೀಡಬೇಕು ಅಂತ ಸ್ಪಷ್ಟವಾದಂಥ ಆದೇಶವನ್ನು ನೀಡಿದೆ. ಆದರೆ ಈ ಸರ್ಕಾರಗಳು ಯಾವ ಥರ ಇದಾವೆ ಅಂತಂದ್ರೆ ಅವ್ರು ಏನಿದ್ರು ಪ್ರಹಾರ ಏನಿದ್ರು ಇಂಥ ಸಣ್ಣ ಪುಟ್ಟ ಗುತ್ತಿಗೆ ನೌಕರರ ಮೇಲೆ ಅದಕ್ಕೆ ನಾವು ಪರಿಶೀಲನೆ ಮಾಡ್ತೀವಿ. ಏನಾದ್ರು ಒಂದು ಕೊಯ್ರಿಯನ್ನು ಹಾಕಿ ಅದರ ದಡ ಹಿಡಿಯುವುದೇ ಅವರು ದೊಡ್ಡ ಸಾಧನೆ ಅಂತ ಅನ್ಕೊಂಡಿದ್ದಾರೆ. ಈಗಾಗಲೇ ದೇಶದಲ್ಲಿ ಇವತ್ತು ಹಲವು ಥರದ ಹೋರಾಟಗಳು, ಜನ್ಸಿ ಹೋರಾಟ, ವಿದ್ಯಾರ್ಥಿ ಯುವಜನರು ಇವತ್ತು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಸರ್ಕಾರದ ದೌರ್ಜನ್ಯವನ್ನ, ಸರ್ಕಾರದ ದುರಂಕಾರವನ್ನ ಸದ್ದಡಿಸ್ತಾ ಇದ್ದಾವೆ. ಇವರು ಹೇಳಿದಾಗೆ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಏನು ಹೋರಾಟ ನಡೀತಾ ಇದೆ, ನೀವು ಹೀಗೆ ಬಿಟ್ರೆ, ಯಾಕಂದ್ರೆ ಈಗ ಕಾರ್ಮಿಕ ಸಚಿವರಾಗಿ ಮತ್ತೆ ಸಂತೋಷ್ ಲಾಡ್ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದೀರಿ. ನಿಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಇದು ಇರೋದ್ರಲ್ಲಿ ಸ್ವಲ್ಪ ಒಳ್ಳೆಯ ಅಧಿಕಾರಿ, ಒಳ್ಳೆಯ ಸಚಿವರು, ನೀವು ಸ್ಪಂದನೆ ಮಾಡ್ತೀರಿ ಅಂತ. ಯಾವುದೇ ಕಾರಣಕ್ಕೂ ಕಾಲಹರಣ ಮಾಡದೆ ತಕ್ಷಣದಲ್ಲೇ ಇವರಿಗೆ ಏನು ಸುಪ್ರೀಂ ಕೋರ್ಟಿನ ಆದೇಶ ಇದೆ ಅವರಿಗೆ ಆ ಸಂಬಳವನ್ನು ಕೊಡಬೇಕು ಮತ್ತು ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಅವರಿಗೆ ಸಂಬಳವನ್ನು ಕೊಡಬೇಕು, ಮತ್ತೆ ಅವರಿಗೆ ಅಗತ್ಯವಿರುವಂಥ ಎಲ್ಲ ಭದ್ರತಾ ಸೌಲಭ್ಯವನ್ನು ಒದಗಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ನಮಸ್ತೆ.